ಬ್ರಿಂಜ್ ರೈಸು ನಮ್ಮ RVR ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ಬ್ರಿಂಜ್ ರೈಸ್ಗೆ ಲವಂಗ ಏಲಕ್ಕಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಬರೀ ಚಕ್ಕೆ, ಪಲಾವ್ ಎಲೆ, ಸೋಂಪು ಇದಿಷ್ಟೇ ಹಾಕಬೇಕು, ಆವಾಗಲೇ ರುಚಿ ಇದು. ನೋಡಿ, ಇದು ಚೆನ್ನಾಗಿದು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಬ್ರಿಂಜ್ ರೈಸ್ಗೆ ಇದೇ ಒಳ್ಳೆ ಫ್ಲೇವರ್ ಕೊಡೋವಂಥ ಸೀಕ್ರೆಟ್ ಇದು ಇಂಗ್ರೀಡಿಯೆಂಟು. ಈಗ ನಾವು ನೆನೆಸಿರೋಂತಹ ಬಾಸುಮತಿ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮೇಲ್ಗಡೆ ನಾವು ಫ್ರೈ ಮಾಡಿರೋವಂಥ ಬ್ರೆಡ್ಡನ್ನು ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ವಲ್ಲ, ಈ ಬ್ರೆಡ್ಡನ್ನು ಇದಕ್ಕೆ ಮೇಲ್ಗಡೆ ಈ ಥರ ಹಾಕೋಣ. ಈಗ 20 ನಿಮಿಷ ಇದನ್ನು ದಮ್ ಹಾಕಿಟ್ಬೋಣ. ಸ್ನೇಹಿತರೆ, ನೋಡಿದ್ರಲ್ಲ ಬ್ರಿಂಜ್ ರೈಸು ಹೇಗೆ ಮಾಡೋದು ಅಂತ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಾ ಇದ್ರು ಒಳ್ಳೊಳ್ಳೆ ರೈಸ್ ವೆರೈಟೀಸ್ ತೋರಿಸಿ, ನೀವು ಮದುವೆ ಮನೆ ರಿಸೆಪ್ಷನಲ್ಲಿ ಮಾಡೋವಂಥ ವೆರೈಟಿ ರೈಸ್ಗಳು ತೋರಿಸಿ ಅಂತ. ನಾವಿವತ್ತು ತಮಿಳ್ನಾಡು ಸ್ಪೆಷಲ್, ನಮ್ಮ ಮದುವೆ ಮನೆ ರಿಸೆಪ್ಷನ್ಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದು ಬ್ರಿಂಜ್ ರೈಸ್ ಅಂತ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ವಿಶೇಷವಾದ ಫ್ಲೇವರ್ಫುಲ್ ಆಗಿರುತ್ತೆ. ಮತ್ತು ಇದನ್ನು ತಿಂತಾ ಇದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೈಸ್ ಇದು. ಇದನ್ನೊಂದ್ಸಲಿ ಮನೇಲಿ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿಯಾದಂಥ ನಿಮಗೆ ನೋಡೋಕ್ಕೆ ಪಲಾವ್ ಥರ ಕಾಣಿಸ್ಬೋದು, ಪಲಾವ್ಗೆ ಹಾಕೋ ಮಸಾಲೆಗಳು ಇದಕ್ಕೆ ಹಾಕೋದಲ್ಲ. ಇದಕ್ಕೆ ಸ್ಪೆಷಲಾಗಿ ಒಂದು ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಬ್ರಿಂಜ್ ರೈಸು ನಮ್ಮ RVR ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಬ್ರಿಂಜ್ ರೈಸ್ ಮಾಡೋದಕ್ಕೆ ನಾನೀಗ 1 kg ಬಾಸುಮತಿ ರೈಸ್ನ ಒಂದು 20 ನಿಮಿಷದಿಂದ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ನೆನೆಸಿದಷ್ಟು ಒಳ್ಳೆ ಘಮ ಬರುತ್ತೆ, ಚೆನ್ನಾಗಿ ಮೃದುವಾಗಿ ಮಲ್ಲಿಗೆ ಹೂನಂತೆ ಬೇಯುತ್ತೆ. ಅದಕ್ಕೋಸ್ಕರ ನಾನು ಈ ಬಾಸುಮತಿ ರೈಸ್ನ ಒಂದು 20 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾವು ಬ್ರಿಂಜ್ ರೈಸ್ ಮಾಡೋಣ. ಬ್ರಿಂಜ್ ರೈಸ್ ಮಾಡೋದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 150 ಗ್ರಾಮಷ್ಟು ತುಪ್ಪ, ಅಂದರೆ 1 kg ರೈಸ್ಗೆ ಒಂದು 150 ಗ್ರಾಮಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಚಕ್ಕೆ 2 ಇಂಚಷ್ಟು ಚಕ್ಕೆಯನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ರಿಂದ 5 ಸ್ಟಾರ್ ಹೂವು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಈರುಳ್ಳಿಯನ್ನು 2 ಈರುಳ್ಳಿ ಕಡ್ಡಿ ಥರ ಹಚ್ಕೊಂಡಿದ್ದೀನಿ, ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈರುಳ್ಳಿ ಹಾಕ್ಕೊಳ್ತಿದ್ದಂಗೆ ನಾನು ಪಲಾವ್ ಎಲೆ ಒಂದು 6 ರಿಂದ 7 ಎಲೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಆಪ್ಷನಲ್ಲು, ಯಾರು ಗೋಡಂಬಿಯನ್ನು ಇಷ್ಟ ಇಲ್ಲ ಅಥವಾ ಉಪಯೋಗಿಸೋದು ಬೇಡ ಅನ್ಸುತ್ತೋ ಅವರು ಸ್ಕಿಪ್ ಮಾಡ್ಬೋದು ಇದನ್ನು. ಹಾಗೆಯೇ 1 ಚಮಚದಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 10 ರಿಂದ 12 ಹಸಿಮೆಣಸಿನ್ಕಾಯನ್ನು ಸೀಳಿ ತೊಗೊಂಡು ಬಂದಿದ್ದೀನಿ. ಖಾರಕ್ಕೆ ಇದಕ್ಕೆ ಚಿಲ್ಲಿ ಪೌಡ್ರ್ ಆಗಲಿ ಬೇರೆ ಏನೂ ಹಾಕಲ್ಲ, ಹಸಿಮೆಣಸಿನ್ಕಾಯಿ ಮಾತ್ರ. ಅದರಿಂದ 10 ರಿಂದ 12 ಒಳ್ಳೆ ಖಾರವಾಗಿ ಹಸಿಮೆಣಸಿನ್ಕಾಯಿ ಸೀಳ್ಕೊಂಡು ತೊಗೊಂಡು ಬಂದಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದೇ 1 ಚಮಚ ಶುಂಠಿ ಪೇಸ್ಟ್ ಹಾಕ್ತೀನಿ. 2 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಬ್ರಿಂಜ್ ರೈಸ್ಗೆ ಲವಂಗ ಏಲಕ್ಕಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಬರೀ ಚಕ್ಕೆ, ಪಲಾವ್ ಎಲೆ, ಸೋಂಪು ಇದಿಷ್ಟೇ ಹಾಕಬೇಕು, ಆವಾಗಲೇ ರುಚಿ ಇದು. ಹಾಗೆಯೇ ಸ್ಟಾರ್ ಹೂವು ತುಂಬ ಒಳ್ಳೆ ಘಮ ಕೊಡುತ್ತೆ, ಒಳ್ಳೆ ರುಚಿ ಕೊಡುತ್ತೆ ಇದು ತುಪ್ಪದ ಜೊತೆಗೆ. ನೋಡಿ, ಇದು ಚೆನ್ನಾಗಿದು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಸ್ವಲ್ಪ ಬೀನ್ಸು, ಅಂದರೆ 1 ಮುಷ್ಟಿಯಷ್ಟು, ಅಂದರೆ ಒಂದು 150 ಗ್ರಾಮಷ್ಟು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೇ 1 ಕ್ಯಾರೆಟ್ ಈ ಥರ ಕಡ್ಡಿ ಹಚ್ಕೊಂಡು ಬಂದಿದ್ದೀನಿ, ಇದನ್ನು ಕೂಡ ಹಾಕೋಣ. 2 ಟೊಮೆಟೋವನ್ನು ಈ ಥರ ಕಡ್ಡಿ ಹಚ್ಕೊಂಡ್ಬಂದಿದ್ದೀನಿ, ಇದನ್ನು ಕೂಡ ಈಗ ಸೇರಿಸ್ಕೋಣ. ಸ್ನೇಹಿತರೆ, ನೋಡಿ, ಇದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಇದಕ್ಕೆ ಫ್ಲೇವರ್ಗೆ ಸೋಂಪು ಪುಡಿ ಮಾಡ್ಕೊಂಬಂದಿದ್ದೀನಿ. ಸೋಂಪು ಪುಡಿಯನ್ನು 1 ಚಮಚದಷ್ಟು ಸೋಂಪು ಪುಡಿಯನ್ನು ಹಾಕಬೇಕು. ಈ ಬ್ರಿಂಜ್ ರೈಸ್ಗೆ ಇದೇ ಒಳ್ಳೆ ಫ್ಲೇವರ್ ಕೊಡೋವಂಥ ಸೀಕ್ರೆಟ್ ಇದು ಇಂಗ್ರೀಡಿಯೆಂಟು. ಇದಕ್ಕೋಸ್ಕರ ತುಂಬ ಒಳ್ಳೆ ಘಮ ಬರುತ್ತಿದ್ದು. 1 ಚಮಚದಷ್ಟು ಸೋಂಪು ಪುಡಿಯನ್ನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ 1.5 ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ನಾನು 1 kg ಬಾಸುಮತಿ ನೆನೆಸಿದ್ದೀನಿ ಅಂತ ಹೇಳಿದ್ನಲ್ಲ, 1 kg ರೈಸ್ಗೆ 1.5 ಅಷ್ಟು ನೀರನ್ನು ಇದಕ್ಕೆ ಕೊಡಬೇಕು. 1.5 ಅಷ್ಟು ನೀರು ಹೇಗೆ ಕೊಡೋದು ಅಂತ ಹೇಳಿದ್ರೆ, ನಾನು ಬರೀ ನೀರು ಹಾಕಲ್ಲ, ಇದಕ್ಕೆ 1 ಲೀಟ್ರಷ್ಟು ತೆಂಗಿನಕಾಯಿ ಹಾಲನ್ನು ಇಟ್ಕೊಂಡಿದ್ದೀನಿ. ಇದು ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ. ಬ್ರಿಂಜ್ ರೈಸಿಗೆ ಕಾಯಿ ಹಾಲು ಹಾಕಿ ಮಾಡಿದ್ರೇ ರುಚಿ. 1 ಲೀಟ್ರಷ್ಟು ಕಾಯಿ ಹಾಲು, ಅರ್ಧ ಲೀಟ್ರಷ್ಟು ನೀರು ಹಾಕಿ ಇದಕ್ಕೆ ಆಮೇಲೆ ಅಕ್ಕಿಯನ್ನು ಸೇರಿಸೋಣ.
ಈಗ ಅರ್ಧ ಲೀಟ್ರು ನೀರು. ಈಗ ನೀರು ಕುದಿಯೋಕ್ಕೆ ಮುಂಚೆ 1 kgಗೆ ನಮ್ಮ ಕೇಟ್ರಿಂಗ್ ಅಳತೆಯಲ್ಲಿ 1 ಒಳಮುಷ್ಟಿಯಷ್ಟು ಉಪ್ಪು ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ. ನಾವು 1 kg ಅಕ್ಕಿಯನ್ನು ತೊಗೊಂಡಿದ್ದೀನಿ, ಅದಕ್ಕೆ ನಾನು 1 ಒಳಮುಷ್ಟಿಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ನೀರು ಕುದಿಯೋಕ್ಕೆ ಬರಲಿ. ನೀರು ಕುದೀತಿದ್ದಂಗೆ ಈ ಅಕ್ಕಿಯನ್ನು ನೆನೆಸಿದ್ದೀವಲ್ಲ, ಈ ನೀರನ್ನ ತೆಗೆದುಬಿಟ್ಟು ಸೋಸ್ಬಿಟ್ಟು ಈಗ ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ, ಇದು ನೀರು ಕುದಿ ಬರಲಿ ಅಷ್ಟರೊಳಗೆ ನಾನು ಈ ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ ಹಾಕಬೇಕು ಬ್ರಿಂಜ್ ರೈಸಿಗೆ, ಆವಾಗಲೇ ರುಚಿ. ಆ ಬ್ರೆಡ್ಡನ್ನು ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ತೊಗೊಂಬಂದ್ಬೇಡ. ಸ್ನೇಹಿತರೆ, ಈ ಬ್ರೆಡ್ಡನ್ನು ಕಟ್ ಮಾಡ್ಬೇಕಾದ್ರೆ ನೋಡಿ, ಈ ಥರ ಎಡ್ಜಸ್ ಇರುತ್ತಲ್ಲ, ಈ ಎಡ್ಜಸ್ಸನ್ನು ತೆಗೆದುಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಕಪ್ ಆಗ್ಬಿಡುತ್ತೆ. ಫ್ರೈ ಮಾಡೋವಾಗ ಚೆನ್ನಾಗಿರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಈ ಥರ ಸೈಡನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಇದಿರುತ್ತಲ್ಲ, ಲಾಸ್ಟ್ ಮಿಕ್ಕಿರೋದನ್ನು ಈ ಥರ 4 ಪೀಸ್ ಮಾಡ್ಕೋಣ. ನೋಡಿ, ಈ ಥರ ಕ್ಯೂಬ್ಸ್ ಥರ ಈ ಥರ ಕಟ್ ಮಾಡ್ಕೋಬೇಕು. ಸ್ನೇಹಿತರೆ, ಬ್ರಿಂಜ್ ರೈಸ್ಗೆ ಈ ಬ್ರೆಡ್ ಹಾಕೋದ್ರಿಂದ ನಿಮಗೆ ಒಳ್ಳೆ ಮಧ್ಯ ಆ ಮಸಾಲೆ ಜೊತೆಗೆ ಆ ಸೋಂಪು ಫ್ಲೇವರ್ ಜೊತೆಗೆ ಮಿಕ್ಸ್ ಆಗಿ ತುಂಬ ನಿಮಗೆ ಒಳ್ಳೆ ಚೆನ್ನಾಗಿ ಸಿಗುತ್ತೆ. ಕ್ರಿಸ್ಪಿಯಾಗಿ, ಮೆತ್ತಿಗೆ, ಸಾಫ್ಟಿಗೆ, ಮಸಾಲೆ ಭರಿತವಾಗಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಂಡು ಬಂದ್ಬೇಡ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಸ್ನೇಹಿತರೆ, ಈಗ ನೀರು ಚೆನ್ನಾಗಿ ಕುದೀತಾ ಬಂದಿದೆ. ಈಗ ನಾವು ನೆನೆಸಿರುವಂತಹ 1 kg ಬಾಸುಮತಿ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈಗ ಅಕ್ಕಿಯನ್ನು ಹಾಕಿದ್ದೀನಿ. ಈ ಸಣ್ಣ ಕಾವಲ್ಲಿ ಇದನ್ನು ಒಂದು 15 ನಿಮಿಷ ಸಣ್ಣ ಕಾವಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಒಳ್ಳೆ ಮಲ್ಲಿಗೆ ಹೂವಿನಂತೆ ಬ್ರಿಂಜ್ ರೈಸ್ ರೆಡಿ ಆಗುತ್ತೆ. ಮತ್ತು ಅದನ್ನು ದಮ್ ಹಾಕಿಟ್ಬಿಡ್ಬೇಕು. ದಮ್ ಹಾಕೋಕ್ಕೆ ಮುಂಚೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂಥ ಬ್ರೆಡ್ಡನ್ನು ಇದಕ್ಕೆ ಹಾಕಬೇಕು. ಆವಾಗ ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ದಮ್ ಹಾಕಿದ್ರೆ ಒಳ್ಳೆ ಘಮ ಅಂತಿರೋ ನಾವು ಬ್ರಿಂಜ್ ರೈಸ್ ತಯಾರಾಗಿಬಿಡುತ್ತೆ. ಈಗ ನಾವು ಒಂದು 15ರಿಂದ 20 ನಿಮಿಷ ಸಣ್ಣ ಕಾವಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ವಿಜಿಲ್ ಹಾಕಿದ್ರೆ ನೀವು 1ಕ್ಕೆ 1.5 ನೀರು ಕೊಡೋ ಅವಶ್ಯಕತೆ ಇಲ್ಲ. 1ಕ್ಕೆ 1.25 ನೀರು ಕೊಟ್ಟರೆ ಸಾಕು, ಒಳ್ಳೆ ಮಲ್ಲಿಗೆ ಹೂವಿನಂತೆ ಆಗುತ್ತೆ. ಕುಕ್ಕರಲ್ಲಿ ಮಾಡುವಾಗ 1.5 ನೀರು ಕೊಟ್ಟರೆ ಮೆತ್ತಗಾಗ್ಬಿಡುತ್ತೆ, ಮುದ್ದೆ ಥರ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಕುಕ್ಕರಲ್ಲಿ ಮಾಡುವಾಗ 1ಕ್ಕೆ 1.25 ನೀರು ಕೊಟ್ಟು ಮಾಡಿ. ಈ ಥರ ಪಾತ್ರೆಗಳಲ್ಲಿ, ಓಪನ್ ಪಾತ್ರೆಯಲ್ಲಿ ಮಾಡುವಾಗ 1ಕ್ಕೆ 1.5 ನೀರು ಕೊಟ್ಟು ಮಾಡೋವಂಥದ್ದು. ಸ್ನೇಹಿತರೆ ನೋಡಿ, ಇದು 15ರಿಂದ 20 ನಿಮಿಷ ಚೆನ್ನಾಗಿ ಸಣ್ಣ ಕಾವಲ್ಲಿ ಈಗ ನೀರೆಲ್ಲ ಹಿಂಗಿ ಚೆನ್ನಾಗಿ ಮೆತ್ತಗಾಗ್ತಾ ಬಂದಿದೆ. ಈ ಸಮಯದಲ್ಲಿ ನೋಡಿ, ನೀಟಾಗಿ ಈ ಥರ ಸೈಡು ಎಲ್ಲ ಇದು ಮಾಡಿಕೊಂಡು ಇದನ್ನು ಈ ಥರ ಫ್ಲ್ಯಾಟ್ ಮಾಡಿ ಮೇಲ್ಗಡೆ ನಾವು ಫ್ರೈ ಮಾಡಿರೋವಂಥ ಬ್ರೆಡ್ಡನ್ನು ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ವಲ್ಲ, ಈ ಬ್ರೆಡ್ಡನ್ನು ಇದಕ್ಕೆ ಮೇಲ್ಗಡೆ ಈ ಥರ ಹಾಕೋಣ. ಇದ್ರ ಫ್ಲೇವರ್ ಫುಲ್ಲು ಇದಕ್ಕೆ ಹಿಡಿಯತ್ತವಾಗ ಚೆನ್ನಾಗಿ. ಹಾಗೆಯೇ ಲಾಸ್ಟು ಇನ್ನೇನು ದಮ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ಪುದೀನ ಅಂದರೆ 1 ಮುಷ್ಟಿಯಷ್ಟು ಪುದೀನ ನೈಸ್ ಹಚ್ಕೊಂಬಂದಿದ್ದೀನಿ. ಇದನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೋಣ. ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಬಂದಿದ್ದೀನಿ. ಈಗ ಇದನ್ನು ಕೂಡ ಈಗ ಇದಕ್ಕೆ ಹಾಕೋಣ. ಲಾಸ್ಟಿಗೆ ಇನ್ನೇನು ದಮ್ ಹಾಕೋಕ್ಕೆ ಮುಂಚೆ ಒಂದು 2 ಚಮಚ ಈ ಥರ ತುಪ್ಪವನ್ನು ಹಾಕಿಟ್ಬಿಟ್ಟು ಈಗ ನಾವು ಒಂದು 15ರಿಂದ 20 ನಿಮಿಷ ಇದನ್ನು ದಮ್ ಹಾಕಿಟ್ಬಿಡೋಣ. 20 ನಿಮಿಷ ಬಿಟ್ಟು ತೆಗೆದ್ರೆ ಘಮ ಅಂತಿರೋ ಬ್ರಿಂಜ್ ರೈಸ್ ರೆಡಿಯಾಗಿರುತ್ತೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, 20 ನಿಮಿಷ ಆಗಿದೆ. ಈಗ ಚೆನ್ನಾಗಿ ದಮ್ ಆಗಿದೆ. ಈಗ ತೆಗೆದುಬಿಡೋಣ ಬ್ರಿಂಜ್ ರೈಸ್. ನೋಡಿ, ಈಗ ಓಪನ್ ಮಾಡೋಣ. ಈಗ ನೋಡಿ, ಒಳ್ಳೆ ಮಲ್ಲಿಗೆ ಹೂವು ಆದಂಗೆ ಆಗಿದೆ. ಒಳ್ಳೆ ಘಮ ಅಂತಿರೋ ಒಳ್ಳೆ ಮಲ್ಲಿಗೆ ಹೂವಿನಂತೆ ತಯಾರಾಗಿರೋವಂಥ ಬ್ರಿಂಜ್ ರೈಸ್ ರೆಡಿಯಾಗಿದೆ. ಈಗ ತಟ್ಟೆಗೆ ಸರ್ವ್ ಮಾಡೋಣ. ಸ್ನೇಹಿತರೆ ನೋಡಿದ್ರಲ್ಲ ಬ್ರಿಂಜ್ ರೈಸು ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿರುತ್ತೆ. ಇದು ರೈತ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಪ್ಲೈನ್ ಸಾಲ್ನ ಅಂದರೆ ಪ್ಲೈನ್ ಗ್ರೇವಿ ಮಾಡ್ತೀವಿ, ಅದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಮಸಾಲ, ಕಾಜು ಮಸಾಲ ಇವೆಲ್ಲ ಮಾಡ್ತೀವಿ, ಅದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದ್ರ ಫ್ಲೇವರೇ ವಿಶೇಷ. ಒಂದು ಮಾಮೂಲಿ ಪಲಾವ್ ತಿನ್ನಂಗಲ್ಲ ಇದು. ಪಲಾವ್ ನೋಡೋಕ್ಕೆ ಪಲಾವ್ ಥರ ಕಾಣ್ಬೋದು ಅಷ್ಟೇ, ಆದರೆ ಬ್ರಿಂಜ್ ರೈಸ್ ಪಲಾವ್ ಅಲ್ಲ. ಇದು ಪಲಾವ್ಗಿಂತ ಡಿಫ್ರೆಂಟ್ ಫ್ಲೇವರ್ ಆಗಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸೋಂಪು ಇದರಲ್ಲಿ ಮೇಜರ್ ಹಾಕಿರ್ತೀವಿ, ಪುಡಿ ಎಲ್ಲ ಮಾಡಿ, ಆದ್ದರಿಂದ ಅದ್ರ ಫ್ಲೇವರ್ ತುಂಬ ಇರುತ್ತೆ. ನೋಡಿ, ಈಗ ರುಚಿ ನೋಡೋಣ.
ಫಸ್ಟು ಹಂಗೆ ರೈಸ್ನ ರುಚಿ ನೋಡೋಣ. ಬಾಯಿಗೆ ಇಟ್ಟ ತಕ್ಷಣ ಆ ಸೋಂಪು ಫ್ಲೇವರು, ಆ ತುಪ್ಪದ ಘಮ, ಅದ್ರ ಜೊತೆಗೆ ಖಾರ, ಹಸಿಮೆಣಸಿನ್ಕಾಯಿ ಖಾರ ತುಂಬ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಬ್ರೆಡ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು ರುಚಿ. ನೋಡಿ, ಈ ಥರ ಬ್ರೆಡ್ ಜೊತೆಗೆ ಈ ಥರ ತೊಗೊಂಡು ತಿಂತಾಯಿದ್ರೆ ಬ್ರೆಡ್ಡು ತುಂಬ ಸಾಫ್ಟಾಗಿರುತ್ತೆ, ತುಂಬ ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ಇಷ್ಟ ಆಗುತ್ತೆ. ಸುಮಾರು ಜನ ಕೇಳಿದ್ರಿ ಬ್ರಿಂಜ್ ರೈಸ್ ತೋರಿಸಿ, ನೀವು ಹೇಗೆ ಮಾಡ್ತೀರಾ RVRಲ್ಲಿ ಅಂತ ಹೇಳಿ. ನೋಡಿ, ಮಾಡಿ ತೋರಿಸಿದ್ದೀನಿ. ಇನ್ನೇನಾರ ಹೊಸ ಹೊಸ ರೆಸಿಪಿಗಳೇನಾರು ತೋರಿಸ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ತೋರಿಸ್ಕೊಡ್ತೀನಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಸ್ಪೆಷಲ್ ರೆಸಿಪಿಗಳು ನಿಮ್ಮ ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ.